ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಮಾಡ್ತಾ ಇರೋ ರೆಸಿಪಿ ಟೊಮೆಟೊ ಚಟ್ನಿ ಅಥವಾ ತೊಕ್ಕು. ಇದನ್ನ ನಾವು ಫ್ರಿಡ್ಜಲ್ಲಿ 2ರಿಂದ 3 ತಿಂಗಳು ಇಟ್ಕೊಂಡು ಯೂಸ್ ಮಾಡ್ಕೋಬಹುದು. ಹೊರಗಡೆನೂ ನೀವು 15 ದಿವಸದಿಂದ ತಿಂಗಳವರೆಗೂ ಇಟ್ಕೊಂಡು ಯೂಸ್ ಮಾಡ್ಕೋಬಹುದು. ಚಪಾತಿ ಅಥವಾ ಅನ್ನಕ್ಕೆ ಏನೂ ಸೈಡ್ ಡಿಶ್ ಆಗಿ ಇಲ್ಲ ಅಂದಾಗ ಇದನ್ನ ಬಿಸಿ ಬಿಸಿ ಅನ್ನಕ್ಕೆ ಹಾಕೊಂಡು ತಿನ್ಬೋದು. ಚಪಾತಿ ರೊಟ್ಟಿ ಜೊತೆ ನೆಂಚ್ಕೊಳ್ಳೋಕ್ಕೆ ಉಪಯೋಗಿಸ್ಕೋಬಹುದು. ನಾನಿಲ್ಲಿ 1 ಕೆಜಿಯಷ್ಟು ಚೆನ್ನಾಗಿ ತೊಳ್ಕೊಂಡು ಒರೆಸ್ಕೊಂಡು ಗಟ್ಟಿಯಾಗಿರೋ ಟೊಮೆಟೊನ ಸಣ್ಣಕ್ಕೆ ಹಚ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು ಕಡಾಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡು ಅದಕ್ಕೆ ಹೆಚ್ಚಿಟ್ಟಿರೋ ಟೊಮೆಟೊ ಹಾಕಿ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಈ ತರ ಹುರಿತಾ ಬರೋಣ. ಟೊಮೆಟೊಯಲ್ಲಿ ಇರೋಂಥ ನೀರಿನ ಅಂಶ ಎಲ್ಲ ಕರಗಬೇಕು. ಅಲ್ಲಿ ತನಕ ಅದಾಗ್ತಾ ಇರುತ್ತೆ. ಅಷ್ಟರಲ್ಲಿ ನಾವು ಒಂದು ಕಡಾಯಲ್ಲಿ 1 ಸ್ಪೂನ್ ಮೆಂತ್ಯ 1 ಸ್ಪೂನ್ ಸಾಸಿವೆ ಹಾಕೊಂಡು ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಅದು ಚಟಪಟ ಅಂತ ಅಂದಮೇಲೆ ಅದನ್ನ ಆಫ್ ಮಾಡ್ಕೊಂಡು ಅದನ್ನ ಪೌಡ್ರ್ ಮಾಡಿ ಎತ್ತಿಟ್ಕೊಳ್ಳೋಣ. ನೋಡಿ, ಈಗ ನೀರಿನ ಅಂಶ ಎಲ್ಲ ಹೋಗಿ ಸ್ವಲ್ಪ ಟೊಮೆಟೊ ಎಲ್ಲ ಚೆನ್ನಾಗಿ ಕರಗಿದೆ. ಹಾಗೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದೇ ತರ ಮಿಕ್ಸ್ ಮಾಡ್ಕೊತಾ ಇರೋಣ. ಅದಕ್ಕೆ ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿರೋಂಥ ಹುಣಸೆ ಹಣ್ಣನ್ನ ನೀವು ಹಾಕ್ಕೊಳ್ಳಿ. ಹುಳಿ ಟೊಮೆಟೊ ಇರೋದ್ರಿಂದ ಸ್ವಲ್ಪ ಹಾಕೊಂಡು ನೋಡ್ಕೊಂಡು ಹಾಕೋಬೇಕು. ಅದ್ರ ಜೊತೆ ನಿಮಗೆ ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸಿನ ಪುಡಿ, 1 ಸ್ಪೂನ್ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಮತ್ತೆ ನಾವು ಫ್ರೈ ಮಾಡ್ಕೊತಾ ಇರೋಣ. ಇದು ಎಣ್ಣೆ ಬಿಡ್ತಾ ಹೋಗುತ್ತೆ, ಅಲ್ಲಿ ತನಕ ಇದೇ ರೀತಿ ಫ್ರೈ ಮಾಡ್ಕೋಬೇಕು. ನೋಡಿ, ಈ ತರ ಮ್ಯಾಶ್ ಮಾಡ್ಕೊಂಡ್ರೆ ಅದು ಮ್ಯಾಶ್ ಆಗ್ತಾ ಇದೆ ಅಂದ್ರೆ ಟೊಮೆಟೊ ಎಲ್ಲ ಚೆನ್ನಾಗಿ ಕರಗಿದೆ ಅಂತ. ಈಗ ಇದನ್ನ ಆಫ್ ಮಾಡ್ಕೊಂಡು ಫುಲ್ ತಣ್ಣಗಾಗಕ್ಕೆ ಬಿಡೋಣ. ಇದು ಪೂರ್ತಿ ತಣ್ಣಗಾದ್ಮೇಲೆ ನಾನು ಇದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಹಾಕೊಂಡು ನೀರು ಹಾಕದೇನೆ ಇದನ್ನ ನೈಸಾಗಿ ಪೇಸ್ಟ್ ಮಾಡಿ ಇಟ್ಕೊಳ್ಳಿ. ಇದು ಪೂರ್ತಿ ನೈಸ್ಗಾಗ್ಬೇಕು. ನೋಡಿ, ಈಗೆಲ್ಲ ಹಾಕೊಂಡಿದ್ದೀನಿ. ಇದನ್ನ ಪೇಸ್ಟ್ ಮಾಡ್ಕೋತೀನಿ. ಈಗ ಅದೇ ಕಡಾಯಿನ ಮತ್ತೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಈ ಚಟ್ನಿ ಅಥವಾ ತೊಕ್ಕು ಮಾಡುವಾಗ ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕು. ಇದಕ್ಕೆ ಈಗ ಒಗ್ಗರಣೆ ಹಾಕೊಳ್ಳೋಣ. 1 ಸ್ಪೂನ್ ಸಾಸಿವೆ ಹಾಕೊಂಡು ಸಣ್ಣಕ್ಕೆ ಹೆಚ್ಚಿರೋ ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ. ಬೆಳ್ಳುಳ್ಳಿ ನೀವು ಬೇಕಿದ್ರೆ ಇಷ್ಟ ಆಗಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೋಬಹುದು. ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹಾಕ್ತಾ ಇದ್ದೀನಿ. ಇದಕ್ಕೆ ನಾನೀಗ ರುಬ್ಬಿಟ್ಕೊಂಡಿರೋಂಥ ಟೊಮೆಟೊ ಪೇಸ್ಟ್ ಹಾಕೊಂಡಿದ್ದೀನಿ. ಇದು ಮೊದಲೇ ಹುರ್ಕೊಂಡಿರೋದ್ರಿಂದ ಜಾಸ್ತಿ ಏನು ನಾವು ಮತ್ತೆ ಇದನ್ನ ಕುದಿಸೋಂಥ ಅವಶ್ಯಕತೆ ಇಲ್ಲ. ಸ್ವಲ್ಪ ಒಗ್ಗರಣೆಯಲ್ಲಿ ಒಂದು ಕುದಿ ಬಂದ್ರೆ ಸಾಕಾಗತ್ತೆ. ನೋಡಿ, ನೈಸಾಗಿ ಪೇಸ್ಟ್ ಆಗಿರೋದ್ರಿಂದ ಚಟ್ನಿ ಚೆನ್ನಾಗಿ ಕಾಣುತ್ತೆ. ಈಗ ಮಿಕ್ಸಿ ಮಾಡ್ಕೊಂಡಿರೋಂಥದ್ದನ್ನ ಹಾಕಿ ಪೌಡ್ರ್ ಮಾಡ್ಕೊಂಡಿರೋದನ್ನ ಹಾಕ್ತಾ ಇದ್ದೀನಿ. ಮೆಂತ್ಯ ಹಾಗೂ ಸಾಸಿವೆದು ಪೌಡ್ರ್ ಮಾಡಿರೋದನ್ನ ಹಾಕಿದ್ಮೇಲೆ ಸ್ವಲ್ಪ ಈ ತರ ಮಿಕ್ಸ್ ಮಾಡ್ಕೊಂಡ್ರೆ ಘಮ ಘಮ ಅಂತ ಒಳ್ಳೆ ಸ್ಮೆಲ್ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪ ಹಾಕೊಂಡು ಇದನ್ನ ಹಾಕೊಂಡು ತಿಂದ್ರೆ ಸೂಪರ್ ಆಗಿರುತ್ತೆ. ಚಪಾತಿಗೂ ತುಂಬಾ ಚೆನ್ನಾಗಿರುತ್ತೆ ಜೊತೆಗೆ ಹಾಕೊಂಡು ತಿಂದ್ರೆ. ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ. ಏನು ಚಟ್ನಿ ಪಲ್ಯ ಇಲ್ಲದೆ ಇದ್ದಾಗ ಇದು ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ನು. ಒಂದು ಗ್ಲಾಸ್ ಏರ್ ಟೈಟ್ ಕಂಟೈನರ್ ಅಲ್ಲಿ ಇದನ್ನ ಹಾಕಿ ನೀವು ಫ್ರಿಡ್ಜ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೋಬಹುದು. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ.